ಎಲ್ಲರಿಗೂ ನಮಸ್ಕಾರ ಮತ್ತು ಹೇಗಿದ್ದೀರಾ? ನಮ್ಮ ಹೊಸ ವಿಡಿಯೋದಲ್ಲಿ ಇವಾಗ ಗವಿ ಬೆಟ್ಟದಲ್ಲಿದ್ದೇವೆ. ನೀವು ಇಲ್ಲಿಗೆ ಹೇಗೆ ಬಂದಿದ್ದು ಅಂತ ಗೊತ್ತಿಲ್ಲಲ್ಲ, ತೋರಿಸ್ತೇವೆ ಹೇಗೆ ಬಂದಿದ್ದೇವೆ, ಎಂಥ ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ ಅಂತ. ನಮ್ಮ ಫ್ರೆಂಡ್ ಜೀಪ್ ಇತ್ತು, ಹಾಗೆ ಸೀದಾ ಅವರ ಜೀಪಲ್ಲಿ ಆಫ್ ರೋಡ್ ಮಾಡ್ಕೊಂಡು ಬಂದದ್ದು. ನೋಡು, ತೋರಿಸ್ತೇನೆ ಏನೆಲ್ಲ ಆಫ್ ರೋಡ್ ಎಲ್ಲ ಮಾಡಿದೆ ಅಂತ. ನೋಡಿ ಅದರಲ್ಲಿ ಹೇಗಿದೆ. ಈಗ ಸೀದಾ ಮನೆಯಿಂದ ಶುರು ಮಾಡುವ. ಸರಿ, ಈಗ ಗಂಟೆ ಬೆಳಿಗ್ಗೆ 5 ಆಯಿತು. 5 ಅಂತೆ, ಗಂಟೆ 4 ಆಯಿತು. ಸೊ 4 ಗಂಟೆಗೆ ಈಗ ಹೊರಡೋದು ಗವಿ ಬೆಟ್ಟಕ್ಕೆ. ಸೊ ಹಾಗೆ ಫ್ರೆಂಡ್ ಜೀಪಲ್ಲಿ ರೆಡಿಯಾಗಿದ್ದಾನೆ, ಕುಡುಪ ಹತ್ರ ಸಿಗ್ತಾನೆ ಇದ್ದಾನೆ. ಸೊ ಈಗ ಇಲ್ಲಿಂದ ಹೋಗಿ ಕುಡುಪಿಂದ ಮತ್ತೆ ಜೀಪಲ್ಲಿ ಹೋಗೋ ಪ್ಲ್ಯಾನ್. ಸೊ ಏನು ಫ್ರೆಶ್ ಎಲ್ಲ ಆಗಲಿಲ್ಲ, ರಪ್ಪ ಸ್ನಾನ ಎಲ್ಲ ಮಾಡಿ ಈಗ ಹೊರಡಬೇಕು. ಸೊ ನೋಡುವ ಗವಿ ಬೆಟ್ಟ ಹೇಗಿದೆ ಅಂತ ನೋಡುವ, ಜೀಪಲ್ಲಿ ಹೋಗೋದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ. ಸೊ ಜಾಸ್ತಿ ಈಗ ಕತ್ತಲಿದೆ, ಈಗ ಜಾಸ್ತಿ ವೀಡಿಯೋ ಮಾಡೋದಿಲ್ಲ, ಮತ್ತು ಅಗಳಿದ್ದೇನಾದರೂ ಇದ್ದರೆ ಮಾಡ್ತಾನೆ. ಓಕೆ, ನೋಡುವ ಹಾಗೆ ಸೀದಾ ಗವಿ ಬೆಟ್ಟ. ಮತ್ತು ಇನ್ನೂ 2 ಬೆಟ್ಟ ಹೋಗ್ಲಿಕ್ಕಿದೆ, ಅದು ಫಸ್ಟ್ ಅಲ್ಲಿಗೆ ಹೋಗುವ. ಅದು 2 ಹೇಗಿದೆ, ವೆದರ್ ಹೇಗಿದೆ ಅಂತ ನೋಡುವ. ಸರಿ, ಹೋಗ ಸೀದಾ ಇಲ್ಲಿಂದ ಸೀದಾ ಈಗ ಇನ್ನು ಜೀಪಲ್ಲಿ ಸಿಗ್ತಾನೆ. ಓಕೆ, ಬಾಯ್. ಸೊ ಕುಡುಪು ಟೆಂಪಲ್ಗೆ ಬಂದ್ವಿ. ನೋಡಿ ಜೀಪ್ ರೆಡಿಯಾಗಿದೆ, ಇಲ್ಲಿಂದ ಸೀದಾ ಹೊರಡ್ಬೇಕು. ಈಗ ಹೊರಟ್ಟು ಈಗ ಫಸ್ಟಿಗೆ ಒಂದು ಚಹಾ ಬೇಕು ಮಾರ. ಫಸ್ಟಿಗೆ ಚಹಾ ಕುಡಿದು, ನಾನು ಚಹಾ ಕುಡಿಯೋದಿಲ್ಲ, ಆದರೆ ಸಹ ಹೋಗುವಾಗ ಒಂದು ಚಹಾ ಕುಡಿದ್ರೆ ಒಳ್ಳೆ ಆಗ್ತದೆ ಅಂತ ಹುಡುಗುವಾಗ ಒಂದು ಟೀ ಪಾಯಿಂಟ್ ಸಿಕ್ಕಿದ್ದು. ಸೊ ಇದು ಇಲ್ಲಿ ಒಂದು ಟೀ ಕುಡಿದು, ಇದು ಎಲ್ಲಿ ಅಂದರೆ ಸುಬ್ರಹ್ಮಣ್ಯದ ಹತ್ರ ಹೊರಟ್ವಿ. ಇಲ್ಲಿಂದ ಹೊರಟು ನಾವು ಬಂದದ್ದು ರೂಟ್ ಯಾವುದಂದರೆ ಬಿಸಿಲೆ ಇದೆ ಅಲ್ಲ, ಬಿಸಿಲೆ ಘಾಟ್ ಆಗಿ ಬಂದದ್ದು ರೂಟಲ್ಲಿ. ಫಸ್ಟಿಗೆ ಗವಿ ಬೆಟ್ಟ ಹೋಗೋ ಪ್ಲ್ಯಾನ್ ಇತ್ತು, ಅದರ ಮುಂಚೆ ಇನ್ನೊಂದು ಯಾವುದೋ ಪ್ಲೇಸ್ ಇದೆ ಅಂತ ಕರ್ಕೊಂಡು ಹೋದ್ನು ಮಾರೆ, ನೋಡುವ ಅಂತ. ಪ್ಲೇಸ್ ಹೆಸರು ಸಹ ಕರೆಕ್ಟ್ ಗೊತ್ತಿಲ್ಲ. ಈಗ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಿದ್ದೇವೆ. ಆಫ್ ರೋಡ್ ಎಲ್ಲ ಆಫ್ ರೋಡ್. ಈ ಜನ ಒಂದು ನೇಲ್ಕೊಂಡು ಹೋಗ್ತದೆ ಮಾರೆ, ಮೇಲೆವರೆಗೆ ಸಹ ನೇಲ್ಕೊಂಡಿತ್ತು. ಹೋಗುವ, ಇನ್ನು ಸೀದಾ ಹೋಗುವ, ಮೇಲೆ ಹೋಗುವ ಹೇಗಿದೆ ಅಂತ. ರೋಡ್ ತೋರಿಸ್ತೇನೆ. ರೋಡ್ ಅಂತೂ ಏನಿಲ್ಲ, ರೋಡೇ ಇಲ್ಲ, ಇದು ಮಡ್ ರೋಡ್. ಬೈಕ್ನ ಯಾರಿಗೆ ಆಫ್ ರೋಡ್ ಮಾಡೋರಿಗೆ ಸೂಪರ್ ಮಾರೆ, ಆರಿಸ್ಕೊಂಡು ಹೋಗ್ಬೋದಲ್ಲ. ನೋಡಿ ಆರಿಸ್ಕೊಂಡು ಹೋಗ್ತಿದ್ದಾರೆ. ಇದರ ನೆಕ್ಸ್ಟ್ ಇಲ್ಲಿ ಜೀಪ್ ಬರ್ತದೆ, ಇವರೊಬ್ಬರು ಬೈಕ್ನವ್ರು ಇದ್ದಾರೆ, ಇದೊಂದು ಜೀಪ್, ಇವರು ಒಂದು ನೇಲ್ಕೊಂಡು ಬರ್ತಿದ್ದಾರೆ. ಸೊ ಜೀಪಿಗೆ ಆರಾಮ ಮಾರೆ, ಏನು ಟೆನ್ಷನ್ ಇಲ್ಲ, ಜೀಪ್ ಆರಾಮ್ಸೆ ಹೋಗ್ತದೆ, ಆರಾಮ್ಸೆ ಮೇಲೆವರೆಗೆ. ಸೊ ಇದನ್ನು ನೆಲ್ಕೊಂಡೇ ಹೋಗ್ತದೆ ಮೇಲೆವರೆಗೆ. ಸೊ ಹೋಗುವ, ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡುವ. ಫಸ್ಟ್ ಒಂದು ವ್ಯೂ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ, ನೋಡುವ ಹೇಗಿದೆ ಅಂತ. ಓಕೆ, ಸೊ ಫಸ್ಟ್ ವ್ಯೂ ಪಾಯಿಂಟಿಗೆ ಬಂದ್ವಿ. ಇಲ್ಲಿಂದ ಹೇಗೆ ಕಾಣ್ತಿದೆ ಅಂತ ನೋಡಿ. ಇದು ಸಹ ಅದೇ ಗವಿ ಬೆಟ್ಟದ ಹತ್ರನೇ ವ್ಯೂ ಈ ಥರ ಇದೆ ನೋಡಿ. ಸ್ವಲ್ಪ ಫಾಗ್ ಇದೆ, ಸ್ವಲ್ಪ ಎದುರೋದನ್ನಂತ ಕ್ಲಿಯರ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ನೋಡುವ. ಇಲ್ಲಿ ಒಮ್ಮೆ ನೋಡಿ ವಿಡಿಯೋ ಫೋಟೋ ಎಲ್ಲ ತೆಗೆದು ಇಲ್ಲಿಂದೊಂದು ಹೊರಡುವ. ಜೀಪ್ ಹೀಗೆ ಕಾಣ್ತಿದೆ ನೋಡಿ ಇಲ್ಲಿಂದ. ಸೊ ಸ್ವಲ್ಪ ಎದುರು ಹೇಗೆ ಕಾಣ್ತದೆ ಅಂತ ನೋಡುವ. ಅದರ ನಂತರ ಗವಿ ಬೆಟ್ಟ ಹೋಗುವ. ಫಸ್ಟು ಇಲ್ಲಿ ಒಂದು ಲಾಸ್ಟ್ ಪಾಯಿಂಟಿಗೆ ಹೋಗಿ, ಈ ಜಾಸ್ತಿ ಜನ ಬರೋದಿಲ್ಲ ಅಂತ ನಾವೇ, ಬೇರೆ ಯಾವುದು ಗಾಡಿ ಇರಲಿಲ್ಲ, ನಾವೇ ಇದ್ದದ್ದು. ಸೊ ಜೀಪೆಲ್ಲ ಹೊರಡಿತ್ತು. ಸರಿ, ಇಲ್ಲೊಂದು ಹೊರಡಿ ಸ್ವಲ್ಪ ಎದುರೊಂದು ಇನ್ನೊಂದು ಪಾಯಿಂಟ್ ಇದೆ ಅಂತ, ಅಲ್ಲಿಗೊಂದು ಹೋಗಿ ನೋಡುವ. ಓಕೆ, ಸೊ ಎಲ್ಲ ಬಾಯ್ಸ್ ಎಲ್ಲ ಬಂದರು, ಬಾಯ್ಸ್ ಎಲ್ಲ ಹೊರಟ್ರು ಫಸ್ಟಿಗೆ. ಸೊ ಹೋಗುವ, ಎದುರು ಹೋಗಿ ನೋಡುವ ಹೇಗಿದೆ ಅಂತ. ಜೀಪ್ ಸಹ ರೆಡಿಯಾಗಿದೆ, ಜೀಪ್ ಸಹ ಬಂತು ನೋಡಿ. ಈ ಜನ ಒಂದು ನೇಲ್ಕೊಂಡುಂಟು. ಎದುರು ಹೋಗಿ ಏನಾದರೂ ಸಿಗ್ತದ ನೋಡುವ ವ್ಯೂ ಪಾಯಿಂಟ್. ಓಕೆ, ಹೋಗಲಿ ಜೀಪ್ ಒಂದು ಹೋಗಲಿ ಎದುರು, ನಾವೊಂದು ಹಿಂದಿಂದ ಹೋಗುವ. ಹಿಂದಿಂದ ನೇಲ್ಕೊಂಡಲ್ಲ ಮಾರೆ, ನಾವು ಒಳಗೆ ಕೂತ್ಕೊಳ್ಳೋ ಬಚ್ಚಿತ್ತು. ಸೀದಾ ಹೋಗಿ ಗಾಡಿ ಒಳಗೆ ಹೋಗಿ ಕೂತ್ಕೊಳ್ಳುವ. ಈಗ ಒಳಗೆ ಕೂತ್ಕೊಂಡು ಹೋಗುವ ಮಾರೆ, ನಿಂತ್ಕೊಂಡು ಬರ್ತದೆ. ಹಾಗಿದ್ರೆ ಕೂತ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಮಾತ್ರ ಕುಂಡೆ ಮಾತ್ರ ಒಂದು ಲೆಕ್ಕ ಆಗ್ತದೆ ಮಾತ್ರ, ಗಡ ಮಾಡಿಕೊಂಡು ಹೋಗೋದು ನೋಡಿ. ಹಿಂದೆಂದ ಹೀಗಿದೆ, ಫುಲ್ಲು ಗ್ರೀನರಿ ಮಾತ್ರ. ವೆದರ್ ಸಹ ಆಗಿದೆ, ಬಿಸಿಲು ಎಲ್ಲ, ಮಳೆ ಸಹ ಇಲ್ಲ. ಮಳೆ ಅಂದರೆ ಸ್ವಲ್ಪ ಹನಿ ಬರ್ತಿತ್ತು ಅಷ್ಟೇ, ಮತ್ತು ಜಾಸ್ತಿ ಏನೇ ಇಲ್ಲ. ಲಾಸ್ಟ್ ವ್ಯೂ ಪಾಯಿಂಟಿಗೆ ಹೋದ್ವಿ. ಇಲ್ಲಿ ಜಾಸ್ತಿ ಏನು ನೋಡಲಿಕ್ಕೆ ಆಗಲಿಲ್ಲ ಮಾತ್ರ, ಸ್ವಲ್ಪ ಫಾಗ್ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಏನು ಕಾಣೋದಿಲ್ಲ ನೋಡಿ. ಮತ್ತು ಇಲ್ಲೊಂದು ಫ್ರೆಂಡ್ ಇತ್ತು ಮಾರೆ ನೋಡಿ, ಓಂತಿಕ್ಕೆ ಅಂತ ಇಲ್ಲಿದೆ ನೋಡಿ. ಓಂತಿ ಎಲ್ಲ ಹೇಳೋದು. ಸೊ ನೋಡಿ, ಇದುವೇ ಈಗ ಇನ್ನೊಬ್ಬ ಬರ್ತಾನೆ ನೋಡಿ, ಇದು ನಾನೇ. ಓಕೆ, ನಾನಂದರೆ ಇಲ್ಲಿ ಏನು ಮಾತಾಡಲಿಲ್ಲ ಮಾರೆ, ಜಸ್ಟ್ ವೀಡಿಯೋ ಮಾಡ್ಕೊಂಡು ಹೋದದು.
ಸೊ ಹಾಗೆ ವಾಯ್ಸ್ ಓವರ್ ಕೊಡುವ ಅಂತ ನೋಡಿ. ಸುತ್ತ ಹೀಗಿದೆ, ಫಾಗ್ಮಯ ಆಗಿದೆ, ಎಂತ ಕಾಣುದಿಲ್ಲ ಮಾತ್ರ. ಎದುರಾಗಿ ನೋಡು, ಏನಾದರೂ ಕಾಣಿದ್ರೆ ತೋರಿಸ್ತೇನೆ, ಇಲ್ಲದ್ರೆ ಸೀದಾ ನಾವು ಇಲ್ಲಿಂದ ಗವಿ ಬೆಟ್ಟಕ್ಕೆ ಹೋಗ್ತೇವೆ. ನಾವೆಲ್ಲ ಕಾತು ಕಾತು ಬಚ್ಚಿದ್ದು ಮಾರೆ, ಫಾಗ್ ಹೋಗೋದು ಕಾಣುದಿಲ್ಲ. ಸೊ ಇಲ್ಲಿಂದ ಫಸ್ಟ್ ಹೊರಡುವ ಅಂತ ಇನ್ನು ಸೀದಾ ಹೊರಟ್ವಿ, ಸೀದಾ ಗವಿ ಬೆಟ್ಟಕ್ಕೆ. ಅದು ನೋಡುವ ಫುಲ್ ಆಫ್ ರೋಡ್ ಮಾರೆ. ಅವ್ರ ಜೀಪ್ ನನ್ನ ಹತ್ರ ಕೊಟ್ಟಿದ್ದ, ನಾನು ಅರ್ಧ ಬಿಟ್ಟೆ ಮತ್ತು ಅವನಿಗೆ ಕೊಟ್ಟೆ, ಯಾಕಂದ್ರೆ ನಮ್ದಲ್ಲ ಮಾರೆ, ಎಲ್ಲ ತಾಗಿದ್ರೆ ಮತ್ತೆ ಹಾಗೆ. ಸೊ ಈಗ ಅವರು ತರ್ತಿದ್ದಾರೆ ಬೈಕ್ನವರೊಂದು, ಹೋಗ್ಲಿ. ನೋಡ್ಲಿಕ್ಕೆ ಈಸಿ ಕಾಣ್ತದೆ ಮಾರೆ, ಈಸಿ ಇಲ್ಲ ಮಾತ್ರ, ಇದು ಭಯಂಕರ ಆಫ್ ರೋಡ್ ಇದೆ ಮಾತ್ರ. ಅಲ್ಲಿ ಬಂದ ನಂತರನೇ ಗೊತ್ತಾಗ್ತದೆ. ಮಳೆ ಇಲ್ಲದಿದ್ದರೆ, ಮಳೆ ಒಂದು ಇರಲಿಲ್ಲ, ಹಾಗೆ ನಮ್ಮ ಪುಣ್ಯ. ಸೊ ಜೀಪ್ ಒಂದು ಬರ್ತಿದೆ, ಆದರೆ ಇದು ಮಾತ್ರ ಆರಾಮ್ಸೆ ಬರ್ತದೆ, ಏನು ಟೆನ್ಷನ್ ಇಲ್ಲ. ಓಕೆ, ನೋಡಿ ನೋಡಿ ಹೇಗೆ ಬರ್ತಿದೆ ಅಂತ ಜೀಪ್. ಸೊ ಇನ್ನು ಸೀದಾಗಿ ಕೂತ್ಕೊಳ್ಳೋ ಮಾರೆ, ಎಷ್ಟು ನಡೆಯೋದು ಬರ್ತದಲ್ಲ, ಸ್ವಲ್ಪ ಹೋಗಿ ಕೂತ್ಕೊಳ್ಳುವ. ಓಕೆ, ಕೂತ್ಕೊಂಡ್ರೆ ಹೋಗುವ ಮೇಲೆ. ಇನ್ನು ಇಲ್ಲಿ ಹೋಗಿ ಹೋಗಿ ಗುಂಡಿಗೆ ಹಾಕಿ ಹಾಕಿ ಸಾಕಾಗ್ತದೆ. ಇಲ್ಲಿ ಇನ್ನೊಂದು ಇದಿದೆ, ತೋಡಿನಾಗಿದೆ ಮಾರೆ ಫುಲ್ಲು. ಬೈಕ್ನವರು ಆರಾಮ್ಸೆ ಹೋಗ್ಬೋದು, ಆದರೆ ಜೀಪ್ನವ್ರಿಗೆ ನೋಡಿ ಈ ಥರ ಇದೆ. ಒಂಚೂರು ಮಳೆ ಬರ್ತಿದ್ರೆ ನಮಗೆ ಹೋಗ್ಲಿಕ್ಕಿಲ್ಲ, ಇಲ್ಲಿ ಕೂತ್ಕೊಳ್ಬೇಕಷ್ಟೇ. ಸೊ ಬೈಕ್ನವ್ರು ಮಾತ್ರ ಆರಾಮ್ಸಲ್ಲೇ ಸೈ ನೋರಿಸ್ಕೊಂಡು ಹೋಗ್ತಿದ್ರು. ಇದರಲ್ಲಿ ಇವರದ ಯಾರ್ದೊಬ್ಬರದ್ದು ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಅದರಲ್ಲಿ ಕರೆಕ್ಟ್ ವೀಡಿಯೋ ಇದೆ. ಸೊ ಹೋಗಲಿ, ಇವರ ಬೈಕ್ನವ್ರು ಹೋಗಲಿ, ನೆಕ್ಸ್ಟ್ ಬೈಕ್ನವ್ರು ಹೋಗಲಿ. ಇನ್ನು ನೆಕ್ಸ್ಟ್ ನಮ್ಮ ಜೀಪ್ ಬರ್ತದೆ ನೋಡಿ. ಹೋಗಲಿ. ಸೊ ಇವಾಗ ಜೀಪ್ ಬರ್ತದೆ ನೋಡಿ, ಬೈಕ್ನವ್ರೊಂದು ಹೋಗಲಿ ಫಸ್ಟ್. ನೋಡಿ ಜೀಪ್ ಬಂತು. ಜೀಪಿಗೆ ಏನು ಟೆನ್ಷನ್ ಇಲ್ಲ, ಜೀಪ್ ಆರಾಮ್ಸೆ ಹೋಗ್ತದೆ ಇದರಲ್ಲಿ. ಫೋರ್ ವೀಲ್ ಎಲ್ಲ ಆರಾಮ್ಸೆ ಹೋಗ್ತದೆ. ಮತ್ತು ಸ್ಟೇರಿಂಗ್ ಸ್ವಲ್ಪ ಹಾಡಿದೆ ಮಾರೆ, ಗಟ್ಟಿದೆ. ಅಂದರೆ ಅದು ನಾರ್ಮಲ್ ಸ್ಟೇರಿಂಗ್, ಅದರಲ್ಲಿ ಪವರ್ ಸ್ಟೇರಿಂಗ್ ಇಲ್ಲ. ಹೇಗೆ ಹೋಗ್ತದೆ ಆರಾಮ್ಸೆ. ಸೊ ಇನ್ನು ಮೇಲೆ ಬಂದ್ವಿ ನೋಡಿ, ಈ ಥರ ಬಂದು ಈ ಥರ ವ್ಯೂ ಇದೆ ನೋಡಿ. ಇಷ್ಟು ಕಷ್ಟಪಡಬೇಕು ಮಾತ್ರ ಮೇಲೆ ಬರಲಿಕ್ಕೆ. ಸೊ ಮೇಲೆ ಬಂದ ನಂತರ ಈ ಥರ ವ್ಯೂ ಇದೆ ನೋಡಿ. ಈ ಸೈಡ್ ಜೀಪ್ ಇದೆ, ಗ್ರೀನ್ ಇದೆ ಫುಲ್ಲು. ಸರಿ, ಸ್ವಲ್ಪ ನೋಡಿ. ಇನ್ನು ನಾನು ಸಿಗ್ತೇನೆ, ಇಲ್ಲಿ ಮೇಲೆ ಇದ್ದೇನೆ ನಾನು. ಇನ್ನು ನಾನು ಸ್ವಲ್ಪ ಮಾತಾಡಿದ್ದೇನೆ, ಸ್ವಲ್ಪ ನೋಡಿ. ಓಕೆ, ನೀರು ರಟ್ಟಲೆ ಹೋಯ್ತು ಬಲ್ಲ ಹೋಯ್ತು. ವಿಡಿಯೋ ನೋಡಿದ್ರ? ಸೊ ಈಗ ಮೇಲೆ ಹೋಗಿ ನೋಡುವ ಏನುಂಟಂತ. ಈಗ ನಮ್ಮ ಜೀಪ್ ಮೇಲೆ ಹೋಗ್ತದೆ ನೋಡಿ. ನೋಡಿದ್ರಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿ. ಜೀಪ್ ಹೀಗೆ ಆಗಿದೆ ಅವಸ್ಥೆ. ಬಂದು ಮೇಲೆ ಇಲ್ಲಿ ಕಸ ಸ್ವಲ್ಪ ಹಾಕ್ತಾರೆ ಮಾರೆ ಅಲ್ಲೆಲ್ಲಿ, ಅದನ್ನೊಂದು ಏನಾದರೂ ಮಾಡಬೇಕು ವ್ಯವಸ್ಥೆ ನೋಡಿ. ಇಲ್ಲಿಂದ ವ್ಯೂ ಹೀಗಿದೆ ಮಾತ್ರ, ಟಾಪ್ ಕ್ಲಾಸ್ ವ್ಯೂ ಮಾತ್ರ. ಇಲ್ಲಿ ಬಂದು ವರ್ತ್ ಮಾತ್ರ. ಈ ಒಂದು
ಫಾಗ್ ಇದ್ದರೆ ಮಾತ್ರ ಹೋಯ್ತು ಇಷ್ಟು ಬಂದು. ಫಾಗ್ ಇಲ್ಲದಿದ್ದರೆ ಈಗಿದೆ ವ್ಯೂ. ಅದು ನಾವು ಬಂದ ರೂಟ್ ನೋಡಿ. ಬಟ್ ಏನಂದರೆ ಅದೇ ಫಾಗ್ ಇಲ್ಲದಿದ್ದರೆ ಇಲ್ಲಿಗೆ ಒಂದು ಸೂಪರ್ ವ್ಯೂ. ಸೊ ಸುತ್ತ ವ್ಯೂ ಸೂಪರ್ ಇದೆ ಇದು ನಾನು ನೋಡಿ. ಓಕೆ, ಇಲ್ಲಿಂದ ಬಾಯ್ ಬಾಯ್.